ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಗುರು, ಎಲ್ಲರೂ ಕೂಡ IPL ಗುಂಗಲ್ಲಿ ವುಮೆನ್ಸ್ IPL ಮರ್ತೋಗ್ತಾರೆ ಅಂತ ಹೇಳ್ಬೇಕು. ಇನ್ನೇನು ವುಮೆನ್ಸ್ IPL ಆಕ್ಷನ್ ಕೂಡ ಬರುತ್ತೆ. ಆದರೆ ಇನ್ನೇನು ವುಮೆನ್ಸ್ IPL ಆಕ್ಷನಲ್ಲಿ ಗುರು RCB ಆವತ್ತು ಜೋರು. ಕಳೆದ ವರ್ಷ ಚಾಂಪಿಯನ್ ಕೂಡ ಆಯಿತು ನಮ್ಮ RCB ತಂಡ. ಈ ವರ್ಷವೂ ಕೂಡ ಚಾಂಪಿಯನ್ಸ್ ಆಗೋದಲ್ಲಿ ಯಾವುದೇ ನೋ ಡೌಟ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ಏನು ಗುರು, ದಿವ್ಯಾ ಹುಡುಗ ಯಾರಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದವರು ಸಣ್ಣಗೆ ಹೇಳ್ತೀನಿ ಕೇಳಿ. ದಿವ್ಯಾ ಹುಡುಗ ಯಾರಪ್ಪ ಅಂತಾರೆ, ಒಬ್ಬಳು ನಟಿ ಅಂತ ಹೇಳಬೇಕು. ಮೇಲಾಗಿ ಇವರು ಬಿಗ್ ಬಾಸಲ್ಲೂ ಕೂಡ ಆಡಿದ್ದಾರೆ. ಬಿಗ್ ಬಾಸ್ ಸೀಸನ್ 8 7 ಇವರು ಪಾತ್ರ ನಿರ್ವಹಿಸಿದ್ದಾರೆ ಅಂತ ಹೇಳಬೇಕು. ಬಿಗ್ ಬಾಸ್ ಕೂಡ ಆಡಿದ್ದಾರೆ. ದಿವ್ಯಾ ಹುಡುಗ ಅಂತ ತುಂಬಾ ಫೇಮಸ್ ಆಗಿರೋ ಅಂತ ಹೇಳಬೇಕು. ಇವರೀಗ ಬ್ಯಾಟಿಂಗ್ ತುಂಬಾ ಮಿಂಚಿದ್ದಾರೆ ಅಂತ ಹೇಳಬೇಕು. ಎಲ್ಲಿ ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡಕ್ಕೆ ಈ ವರ್ಷ ಯಾವ ಆಟಗಾರ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ದಿವ್ಯಾ ಹುಡುಗ ಇದೊಂಥರ ಸೀರಿಯಲ್ಸ್ ಕೂಡ ಆಡ್ತಾರೆ. ಅಂದರೆ ಸೀರಿಯಲ್ಸ್ಗಳು ಮಹಿಳೆಯರು ಯಾರಿದ್ದಾರೆ ಅವರು ಆಡ್ತಾರಲ್ಲ, ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದರೆ ದಿವ್ಯಾ ಹುಡುಗ ಅಂತ ಹೇಳಬೇಕು. ಏನೋ ವುಮೆನ್ಸ್ IPLಗೆ WPLಗೆ ಬರ್ತಾರೆ ಅಂತ ಹೇಳೋದಿಲ್ಲ. ಅಲ್ಲಿಗೆ ಬರಬೇಕು ಅಂತಾನೆ ಅಂಥದ್ರಿಗೆ ಚಾನ್ಸ್ ಸಿಗೋಲ್ಲ. ಇನ್ನು ಇವರು ಟೆನ್ನಿಸ್ ಬಾಲ್ ಆಡೋರಿಗೆ ಸಿಗುತ್ತಾ, ಟೆನ್ನಿಕ್ ಬಾಲ್ಸ್ ಅದು ಪ್ಲಾಸ್ಟಿಕ್ ಬಾಲ್ ಆಡ್ತಾರೆ ಅವ್ರಿಗೆ ಸಿಗುತ್ತೆ. ಅಲ್ಲಿ ಚೆನ್ನಾಗಿ ಆಟ ಆಡಿದ್ರೆ ಒಟ್ಟು ದಿವ್ಯಾ ಹುಡುಗ ಅಂತ ಹೇಳಬೇಕು. ಕೇವಲ 40 ಬಾಲಲ್ಲಿ 54 ರನ್ ಹೊಡೆದಾರೆ ಅಂತ ಹೇಳಬೇಕು. ಅಂತಾರೆ ವುಮೆನ್ಸ್ IPL ಗೊತ್ತಿರ್ಬೋದು. ವುಮೆನ್ಸ್ IPL ಅಂದರೆ WPLಲ್ಲೇ ಆ ರೀತಿ ಸ್ಟ್ರೈಕರಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಇನ್ನು ಇವ್ರಿನ್ನು ಈ ಸ್ಟ್ರೈಕರ್ಲಿ ಅಂತ ಅಂದರೆ ಅದು ಬಾಯ್ಸ್ ಲೆಕ್ಕಾಚಾರದಲ್ಲಿ ಬಂತು ಅಂತಾರೆ. 30 ಬಾಲ್ಗೆ 52 ರನ್ ಹೊಡೆದಂಗೆ ಲೆಕ್ಕ ಬರುತ್ತೆ ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ ದಿವ್ಯಾ ಹುಡುಗ ಅಂತ ಹೇಳಬೇಕು. ಇದರಲ್ಲಿ 1 6 ಕೂಡ ಇತ್ತಿಲ್ಲ, ಕೇವಲ 4 4 ಇತ್ತು ಅಂತ ಹೇಳಬೇಕು. ದಿವ್ಯಾ ಹುಡುಗ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು. ಈ ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಅಂತ ಅಷ್ಟೇ ಅಂತ ವಿಡಿಯೋ ಮಾಡಿದ್ದು. ವುಮೆನ್ಸ್ IPL ಕೂಡ ಬರ್ತಿದೆ ಅಂತ ಅದ್ರ ಬಗ್ಗೆ ತಿಳಿಸೋದಕ್ಕೆ ನಿಮಗೆ ವಿಡಿಯೋ ಮಾಡಿದ್ದು ಅಂತ ಹೇಳಬೇಕು ಗುರು. ವುಮೆನ್ಸ್ IPL ಅಂದರೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಯಾಕಂದರೆ ವಿಡಿಯೋ ಮಾಡೋಕೆ ನಮಗೂ ಬೇಕಲ್ಲ ಮೋಟಿವೇಶನು. ಸಿಗೋಣ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದು 2 ಬರುತ್ತೆ ಈ ಸಲ.